ಮಾಡು ಹೇಳಿ ಇನ್ನೊಂದ್ಸತಿ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಕೆಲಸ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ಚಪಾತಿ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಮಕ್ಕಳಿಗೆ ಹಾಲು, ನಮಗೆ ಕಾಫಿ, ಟೀ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಹಸಿ ಹಿಟ್ಟು ಮಿದ್ದು ತೆಗೆದಿಟ್ಬಿಡ್ತೀನಿ. ನಾವೆಲ್ಲ ಕಾಫಿ ಕುಡ್ದು ಎಲ್ಲ ಮಕ್ಕಳೆಲ್ಲ ಹಾಲು ಕುಡಿದು ಆಗೋಷ್ಟರೊಳಗೆ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ಆಮೇಲೆ ಎದ್ದು ಚಪಾತಿ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನಮ್ಮ ಮನೇಲಿ ಕೆಲವೊಬ್ಬರಿಗೆ ಎಣ್ಣೆ ಹಾಕೋದು ಇಷ್ಟ ಇಲ್ಲ, ಕೆಲವೊಬ್ರಿಗೆ ಎಣ್ಣೆ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ. ಅಮ್ಮ ಎಣ್ಣೆ ಹಾಕೊಳ್ಳೋದು ಬೇಡ, ಮಕ್ಕಳಿಗೆ ಎಣ್ಣೆ ಹಾಕಬೇಕು, ನನಗೆ ಮೀಡಿಯಮ್ಮಾಗಿರಬೇಕು, ಒಬ್ಬೊಬ್ರಿಗೆ ಒಂದೊಂದು ಥರ ಚಪಾತಿ ಇಷ್ಟ. ಹಾಗಾಗಿ ಕೆಲವೊಂದಕ್ಕೆ ಎಣ್ಣೆ ಹಾಕಿ, ಕೆಲವೊಂದಕ್ಕೆ ಎಣ್ಣೆ ಹಾಕ್ದಲೇ ಚಪಾತಿನ ಸುಟ್ಕೊಂಡು ಪ್ರಿಪೇರ್ ಮಾಡ್ಕೊಳ್ತೀನಿ. ನನಗೆ ಮೊದಲೆಲ್ಲ ಇಷ್ಟು ನೀಟಾಗಿ ಚಪಾತಿ ಒತ್ತೋದಕ್ಕೆ ಬರ್ತಿರಲಿಲ್ಲ. ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಈಗ ರೂಢಿಯಾಗಿದೆ. ಫಾಸ್ಟಾಗಿ ಬೇಗ ಬೇಗ ಒತ್ತುತ್ತೀನಿ, ಅದು ವೃತ್ತಾಕಾರವಾಗಿ ಬರುತ್ತೆ. ಚಪಾತಿ ಮಾಡಿ ಬೆಳಗ್ಗೆ ತಿಂದು ನನಗೆ ಸ್ವಲ್ಪ ನನ್ನ ಸಂಘದ ಕೆಲಸಗಳಿರೋದ್ರಿಂದ ನಾನು ಸಂಘದ ಕೆಲಸಕ್ಕೆ ಅಂತ ಹೊರಟುಬಿಟ್ಟೆ. ಅಷ್ಟರಲ್ಲಾಗಲೇ ಟೈಮು 1 ಗಂಟೆ ಆಗಿತ್ತು. ನಾನು ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಮನೆಗೆ ಬಂದು ನಾನು ಊಟ ಮಾಡಿ, ಮಗಳಿಗೆ ಊಟ ಮಾಡಿಸಿ, ಅವಳಿಗೆ ಸ್ನಾನ ಮಾಡಿ ಮಲಗಿಸಿ ನೆಕ್ಸ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಅವಳಿಗೆ ಸ್ನಾನ ಮಾಡಿ ಮಲಗಿಸ್ಲಿಲ್ಲ ಅಂತಂದರೆ ನಾನು ಕೆಲಸ ಮಾಡೋ ಹತ್ರ ಬಂದು ನೀರು ಹರ್ಚೋದು, ಬೇರೆ ಗಲೀಜು ಕೆಲಸಗಳನ್ನೆಲ್ಲ ಮಾಡ್ತಿರ್ತಾಳೆ. ಆದರೆ ಅವಳು ಅದರಿಂದ ಕಂಟ್ರೋಲ್ ಮಾಡಬೇಕು ಅಂದರೆ ಅವಳನ್ನ ಮಲಗಿಸಿದ ಮೇಲೇ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸಿ, ಜುಟ್ಟಾಕಿ, ಏನೇನೋ ನೈಸ್ ಹೊಡ್ದು ಮಲಗಿಸ್ತಾ ಇದ್ದೆ. ಮಲ್ಕೊಳ್ಳಮ್ಮ, ನನಗೆ ಕೆಲಸ ಇದೆ ಅಂತ. ಅವಳು ಮಲ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ನಾನು ಬರ್ತೀನಿ ಅಂತಿದ್ಲು. ಹೇಗೋ ನಿದ್ದೆ ಮಾಡಿದ್ಲು. ಅವಳು ಮಲ್ಕೊಂಡ ತಕ್ಷಣ ಬೇಗ ನನ್ನ ಕೆಲಸಗಳನ್ನ ಮುಗಿಸ್ಕೊಂಬಿಡ್ಬೇಕು. ನಾನು ಸಂಘಕ್ಕೆ ಹೊರಡೋದಕ್ಕಿಂತ ಮುಂಚೆ ಬಟ್ಟೆ ನೆನೆಯೋಕೆ ಹೋಗಿದ್ದೆ. ಬಟ್ಟೆಯಲ್ಲಿ ಸುಲಭವಾಗಿ ಕೊಳೆ ಹೋಗಬೇಕು ಅಂತ ಅಂದರೆ 1-2 ಚೆನ್ನಾಗಿರೋ ವಾಷಿಂಗ್ ಪೌಡರ್ನ ಒಂದು ಡಬ್ಬಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದನ್ನು ಬಟ್ಟೆ ಒಗೆಯೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೇ ಬಟ್ಟೆ ನೆನೆ ಹಾಕಿ ಇಟ್ಬಿಟ್ಟು ಆಮೇಲೆ ಎತ್ತು ವಾಶ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಈಸಿಯಾಗಿ ಕೊಳೆ ಹೋಗುತ್ತೆ. ನನಗೂ ಇದು ಗೊತ್ತಿರಲಿಲ್ಲ ಐಡಿಯಾ. ಇದನ್ನು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ನಾನು 1-2 ಸರಿ ಫಾಲೋ ಮಾಡಿದೆ. ಚೆನ್ನಾಗಿ ಕೊಳೆಗೆ ಹೋಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಟ್ಟೆಗಳನ್ನ ಅವತ್ತಿಂದೇ ತೊಳ್ಕೊಂಡು ಹಾಕೊಂಡ್ಬಿಟ್ರೆ ಬಟ್ಟೆಗಳು ತೊಳೆಯೋದಕ್ಕೆ ತುಂಬ ಕಷ್ಟ ಅಂತಲೂ ಅನ್ಸೋದಿಲ್ಲ. ಅಯ್ಯೋ, ಯಾರು ಅಷ್ಟೊಂದು ಬಟ್ಟೆ ತೊಳೆಯೋರು ಆ ಥರನೂ ಅನ್ಸೋದಿಲ್ಲ. ಹಾಗಾಗಿ ನಾನು ಮನೆ ಹತ್ರ ಅವತ್ತೇ 2 ದಿನಕ್ಕೊಂದ್ಸರಿನಾದರೂ ಬಟ್ಟೆನ ತೊಳೆದು ಹಾಕ್ಕೊಳ್ತಿದ್ದೀನಿ. ಈಗ ನನಗೆ ಬಟ್ಟೆ ತೊಳೆಯೋದಕ್ಕೆ ಅಷ್ಟು ಕಷ್ಟ ಅಂತ ಏನು ಅನಿಸೋದಿಲ್ಲ. ಆದರೆ ಇವಾಗಿನ ಕಾಲದಲ್ಲಿ ಅಷ್ಟಾಗಿ ಯಾರು ಕೈಯಲ್ಲಿ ಬಟ್ಟೆ ತೊಳೆಯೋದು ತುಂಬ ಕಡಿಮೆ. ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ತೊಳೆಯೋದೇ ಹೆಚ್ಚು. ಆದರೆ ವಾಷಿಂಗ್ ಮಿಷಿನಲ್ಲಿ ದಾರ ಕಿತ್ತೋಗುತ್ತೆ, ಬಟ್ಟೆಗಳನ್ನು ಕಿತ್ಕೊಂಡು ಬರುತ್ತೆ. ಆ ಥರ ಸಮಸ್ಯೆ ಇರೋದ್ರಿಂದ ನಾನು ಕೈಯಲ್ಲೇ ಆಲ್ಮೋಸ್ಟ್ ಕೈಯಲ್ಲಿ ತೊಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬೆಡ್ಶೀಟ್ಗಳು, ಮ್ಯಾಟ್ಗಳು ಇಂಥದನ್ನೆಲ್ಲ ಎತ್ತಿ ಒಗೆಯೋದಕ್ಕಾಗೋದಿಲ್ಲ. ಅದು ಸ್ವಲ್ಪ ಭಾರ ಇರುತ್ತೆ. ಎತ್ತಿ ಒಗೆಯೋದು ಎಲ್ಲ ತುಂಬ ಕಷ್ಟ ಅನಿಸುತ್ತೆ. ಅಂಥದ್ದನ್ನು ಬೇಕಾದರೆ ವಾರದಲ್ಲಿ, ತಿಂಗಳಲ್ಲೋ ಯಾವಾಗಲಾದರೂ ಒಂದ್ಸಲ ವಾಷಿಂಗ್ ಮಿಷಿನ್ಗೆ ಹಾಕಿ ತೊಳ್ಕೊಳ್ತೀನಿ. ಬಟ್ಟೆ ಎಲ್ಲ ತೊಳೆದಾಯ್ತು. ಬಂದು ನೋಡಿದೆ, ಮಗಳು ಇನ್ನೂ ಮಲ್ಕೊಂಡೇ ಇದ್ಲು. ಮತ್ತೆ ಗಲಾಟೆ ಮಾಡೋದು ಬೇಡ, ಬೇಗ ಇನ್ನೂ ಸ್ವಲ್ಪ ಪಾತ್ರೆಗಳೆಲ್ಲ ಇದೆ, ಬೇಗ ತೊಳೆದು ಬಿಡೋಣ ಅಂತ ಬಂದೆ. ಪಾತ್ರೆಗಳನ್ನೆಲ್ಲ ತೊಳೆದು ನಾನು ಆ ನೀರನ್ನೆಲ್ಲ ಗಿಡಗಳಿಗೆ ಒಯ್ತೀನಿ. ಆದರೆ ಆಲ್ಮೋಸ್ಟು ನಾನು ಗಿಡದ ಹತ್ರ ನಾನು ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ನೀರನ್ನು ವೇಸ್ಟ್ ಮಾಡಲ್ಲ. ಅಕ್ಕಪಕ್ಕ ನೆಟ್ಕೊಂಡಿರೋ ಗಿಡಗಳಿಗೆ ಹಾಕ್ಕೊಳ್ತೀನಿ. ನಮ್ಮದು ಹಳೆ ಮನೆ ಒಳಗಡೆ ಅಡುಗೆ ಮನೆಯಲ್ಲಿ ಸಿಂಕು, ಪಾತ್ರೆ ತೊಳೆಯೋದು ಆ ಥರ ಎಲ್ಲ ಏನಿಲ್ಲ. ನಾವು ಪಾತ್ರೆ ರೆಗ್ಯುಲರಾಗಿ ಆಚೆನೇ ತೊಳೆಯೋದು. ಆದರೆ ನಿಂತ್ಕೊಂಡು ಸಿಂಕಲ್ಲಿ ಪಾತ್ರೆ ತೊಳೆಯೋದು, ನಿಂತ್ಕೊಂಡೇ ಕೆಲಸ ಮಾಡೋದು, ಅದೆಲ್ಲ ಸ್ವಲ್ಪ ಬ್ಯಾಕ್ ಪೇನ್, ಸೊಂಟ ನೋವು, ಆಮೇಲೆ ಕಾಲು ನೋವು ಎಲ್ಲ ಬರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಸ್ವಲ್ಪ ನೋವುಗಳು ಕಡಿಮೆ ಆಗ್ಬೋದು, ಅಂದರೆ ನನ್ನ ಅನಿಸಿಕೆ ಪ್ರಕಾರ. ನಾನು ನಿಂತ್ಕೊಂಡು ಕೆಲಸ ಮಾಡಿದ್ದಕ್ಕೂ ಕೂತ್ಕೊಂಡು ಕೆಲಸ ಮಾಡಿದ್ದಕ್ಕೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ.
ಹಾಗಾಗಿ ನಾನು ಕೂತ್ಕೊಂಡು ಕೆಲಸ ಮಾಡಿದಾಗ ಅಷ್ಟು ನೋವು ಕಾಣಿಸಲ್ಲ ಅಂತ ನನಗೆ ಅನಿಸಿದೆ. ನಾನು ಪಾತ್ರೆ ತೊಳೆದು ಮುಗಿಸೋಷ್ಟರಲ್ಲಿ ಮಗ ಸ್ಕೂಲಿಂದ ಬಂದು ಸೈಕಲ್ ತೊಗೊಂಡು ಆಟಾಡ್ತಾ ಇದ್ದ. ಮಗಳೂ ಎದ್ದಿದ್ಲು. ಅಮ್ಮ ರಾತ್ರಿ ಸಾಂಬಾರಿಗೆ ಅಂತ ಅವರೆಕಾಳು ಎಡ್ದು ಕೊಡ್ತಾಯಿದ್ರು. ಮಗಳಿಗೇನೋ ಸ್ನ್ಯಾಕ್ಸ್ ಕೊಟ್ಟರೆ ಅವಳು ನಮ್ಮ ಜಿಮ್ಮಿಗೆ ಆಗ್ತಿದ್ಲು. ನಮ್ಮ ಮನೆ ನಾಯಿ ಹೆಸರು ಜಿಮ್ಮಿ. ನನ್ನ ಕೆಲಸಗಳೆಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗೇ ಬಿಡ್ತು. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.